ಇನ್ನು ಆನೆಗಳಿಗೆ ಅವುಗಳ ದಂತವೇ ಒಂದು ರೀತಿಯಾದಂತಹ ಶೃಂಗಾರ. ಆದರೆ ಮೈಸೂರಿನ ಅಂಬಾರಿಯ ಕ್ಯಾಪ್ಟನ್ ಅಭಿಮನ್ಯುವಿನ ದಂತ ಈಗ ಭಗ್ನವಾಗಿದೆ. ಅಂಬಾರಿ ಕ್ಯಾಪ್ಟನ್ ಅಭಿಮನ್ಯು ದಂತ ಈಗ ಭಗ್ನವಾಗಿದೆ. ಮರದ ದಿಮ್ಮಿಯನ್ನ ಸಾಗಿಸುವ ವೇಳೆ ಎಡಭಾಗದ ದಂತದ ತುದಿ ಈಗ ಮುರಿತವಾಗಿದೆ. ಮತ್ತಿಗೋಡು ಶಿಬಿರದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಆತನ ಸಂಗಡಿಗರಿದ್ದಾರೆ. ಮರದ ದಿಮ್ಮಿ ಹಾಗೂ ಕಠಿಣ ವಸ್ತುವಿಗೆ ಬಡಿದು ಎಡಭಾಗದ ದಂತದ ತುದಿ ಮುರಿತಕ್ಕೊಳಗಾಗಿದೆ. ಇನ್ನು ಪಶುವೈದ್ಯರು ಕ್ಯಾಪ್ಟನ್ ಅಭಿಮನ್ಯುವನ್ನ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ಆತಂಕ ಇಲ್ಲ. ಈಗ ಸದ್ಯಕ್ಕೆ ಸರಗೂರಿನಲ್ಲಿ ಹುಲಿಯ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಬ್ಯುಸಿಯಾಗಿದ್ದಾನೆ. ನೋಡಿ, ಗಮನಿಸ್ತಾ ಇದ್ದೀರಿ, ದಂತ ಮುರಿತಕ್ಕೆ ಒಳಗಾಗಿರುವಂಥದ್ದು. ಆನೆಗಳಿಗೆ ಅವುಗಳ ಉದ್ದದ ದಂತವೇ ಒಂದು ರೀತಿಯಾದಂಥ ಶೃಂಗಾರ, ಅಲಂಕಾರ, ನ್ಯಾಚುರಲಿ. ಈಗ ಕ್ಯಾಪ್ಟನ್ ಅಭಿಮನ್ಯು ಮರದ ದಿಮ್ಮಿಯನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಎಡಭಾಗದ ತುದಿಯ ದಂತ ಈಗ ಮುರಿತಕ್ಕೊಳಗಾಗಿದೆ ಹಾಗೂ ದಂತ ಭಗ್ನವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ರವಿ, ಈಗ ಯಾವ ರೀತಿಯಾದಂಥ ಘಟನೆ ಇದು? ಅಂಡ್ ಈಗ ಸದ್ಯಕ್ಕೆ ಕ್ಯಾಪ್ಟನ್ ಅಭಿಮನ್ಯುವಿನ ಆರೋಗ್ಯ ಪರಿಸ್ಥಿತಿ ಯಾವ ಥರ ಇದೆ? ರಾಹುಲ್, ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಜಂಬೂ ಸವಾರಿಯ ಗಜಪಡೆಯ ಕ್ಯಾಪ್ಟನ್ ಅಂತಲೇ ಖ್ಯಾತಿಯನ್ನು ಗಳಿಸಿರುವಂತಹ ಅಭಿಮನ್ಯುವಿನ ದಂತ ಈಗ ಮುರಿದು ಬಿದ್ದಿರೋದು ದೊಡ್ಡ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಈ ಕ್ಯಾಪ್ಟನ್ ಅಭಿಮನ್ಯು ಪ್ರತಿ ವರ್ಷ ನಾಡ ಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಿದ್ದ. ಆತನಿಗೆ ದಂತವೇ ಪ್ರಮುಖ ಆಕರ್ಷಣೆಯಾಗಿ ಕಾಣ್ತಿತ್ತು. ಆದ್ರೆ ಈಗ ಅಭಿಮನ್ಯುವಿನ ದಂತ ಈಗ ಭಗ್ನ ಆಗಿರೋದು. ಮರದ ದಿಮ್ಮೆಯನ್ನ ಸಾಗಿಸುವಂತಹ ವೇಳೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿನ ದಂತದ ತುದಿಯ ಭಾಗ ಮುರಿತಕ್ಕೆ ಒಳಗಾಗಿದೆ. ಮತ್ತಿಗೋಡು ಆನೆ ಶಿಬಿರದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಸದ್ಯ ಇದ್ದಾನೆ. ಎಡಭಾಗದಲ್ಲಿರುವಂತಹ ದಂತದ ತುದಿ ಭಾಗದಲ್ಲಿ ಮುರಿತ ಕಂಡಿದೆ. ಮರದ ದಿಮ್ಮೆ ಹಾಗೂ ಕಠಿಣದ ವಸ್ತುವಿಗೆ ಬಡಿದ ಪರಿಣಾಮವಾಗಿ ಈ ಒಂದು ಅಭಿಮನ್ಯುವಿನ ದಂತ ಭಗ್ನ ಆಗಿದೆ ಅಂತ ಹೇಳಿ ಈಗ ಅರಣ್ಯಾಧಿಕಾರಿಗಳು ಹಾಗೂ ಪಶು ವೈದ್ಯಾಧಿಕಾರಿಗಳು ಅಭಿಮನ್ಯುವನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ಆತಂಕ ಪಡುವ ಅಗತ್ಯತೆ ಇಲ್ಲ. ಆದ್ರೆ ಆ ದಂತ ಮುರಿದು ಹೋಗಿರುವ ಕಾರಣಕ್ಕಾಗಿ ಅದನ್ನ ಒಂದಷ್ಟು ದಿನಗಳ ಕಾಲ ಉಪಚರಿಸಬೇಕಾಗತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನು ಸದ್ಯ ಈ ಅಭಿಮನ್ಯು ಈಗ ಸರಗೂರಿನಲ್ಲಿ ಹುಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ. ಸರಗೂರು ಭಾಗದಲ್ಲಿ ಇತ್ತೀಚೆಗೆ ಹುಲಿಯ ಹಾವಳಿ ಹೆಚ್ಚಾಗಿ ಕಾಣ್ಬಂದಿತ್ತು. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಹುಲಿ ಸೆರೆಗಾಗಿ ಅಭಿಮನ್ಯು ಮುಂದಾಗಿದ್ದಾನೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.